ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಮ್ಮ ಟ್ರಾವೆಲರ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊತೀನಿ. ಸೊ ಇವತ್ತು ಎಲ್ಲಿಗಪ್ಪ ಹೊರಟಿದ್ದೀನಿ ಅಂದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಎಲ್ಲಿ ಹೋಗ್ತೀನಿ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇವತ್ತು ಸಡನ್ನಾಗಿ ಅರ್ಜೆಂಟ್ ಪಿಕಪ್ ಇದೆ ಅಂತೇಳಿ ಫೋನ್ ಬಂತು ಅಂತ ಹೇಳಿ ಹೊರಟಿದ್ದು. ಸೊ ತುಮಕೂರಿಂದ ಹೊರಟಿದ ತಕ್ಷಣ ಮಳೆ ಇರಲಿಲ್ಲ. ದಾವಸ್ಪೇಟೆ ನಿಯರ್ ಹೋಗ್ತಿದ್ದಾಗೆ ಸಿಕ್ಕಾಪಟ್ಟೆ ಮಳೆ ಬಂತು. ಸೊ ಇವತ್ತು ಎಲ್ಲಿಂದ ಪಿಕಪ್ ಇದೆ ಅಂತಂದರೆ ನೆಲಮಂಗಲ ಬೇಗೂರು ಅಂತ ಇದೆ, ಅಲ್ಲಿಗೆ ಹೋಗ್ತಾಯಿದ್ದೀನಿ. ಆದರೆ ಹೆವಿ ಮಳೆ ಹೊಡಿತಿದೆ. ಹಿಂಗೆ ಹೊಡಿತಿದೆ ಅಂದರೆ ಇಲ್ಲಿ ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ. ಒಂಥರ ಫಾಗ್ ಟೈಪಲ್ಲಿ ಫುಲ್ಲು ಮಳೆ ಬರ್ತಿದೆ. ಸೊ ಮಳೆ ಬರಲಿ ಖುಷಿ ಅಂತ ಹೇಳಿ ಹಾಗೆ ಮುಂದಕ್ಕೆ ಹೋಗ್ತಾಯಿದ್ದೀನಿ. ಕಸ್ಟಮರ್ ಇನ್ನೂ ಮಧ್ಯಾಹ್ನ ಬರ್ರಿ ಅಂದರು. ನಾನು ಮಳೆ ಇರೋದ ಕಾರಣ ನಿಧಾನಕ್ಕೆ ಹೋಗ್ತಾಯಿದ್ದೀನಿ. ಸಂಜೆ ಹೇಗಿದ್ರು ಮಳೆಯಲ್ಲಿ ಯಾರೂ ಅರ್ಜೆಂಟ್ ಮಾಡಲ್ಲ ಅಂಥೇಳಿ ಮತ್ತೆ ಹೋಗಿ ವೆಯ್ಟ್ ಮಾಡ್ತಿದ್ದೆ, ಬರ್ತೀನಿ ಅಂತಂದರು ಮಳೆಯಲ್ಲಿ. ಸೊ ಆರಾಮಾಗಿ ಬರಲಿ ಅಂತೇಳಿ ಸೈಡ್ಗೆ ಹಾಕ್ಕೊಂಡು ಕಾಯ್ತಾ ಇದ್ದೀನಿ. ಸೊ ಅವರು ಬಂದರು. ಅವರು ಬಂದು ಅವ್ರ ಮನೆ ಲೊಕೇಶನ್ ಹತ್ರ ಕರ್ಕೊಂಡೋಗಿ ನಿಲ್ಲಿಸ್ದೆ. ಸೀದಾ ಹೋಗಿದ ತಕ್ಷಣ ಪೂಜೆ ಎಲ್ಲ ಮಾಡಿ ಎಲ್ಲ ಒಬ್ಬರೊಬ್ಬರೇ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಬರಲಿ ಅಂತೇಳಿ ಹಾಗೆ ನೋಡಿಕೊಂಡು ಸೀದಾ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟಿದ್ದೆ. ಸೀದಾ ಯಾವ ಕಡೆಗೆ ಅಂದರೆ ಮಂತ್ರಾಲಯ ಕಡೆ. ಆಲ್ರೆಡಿ ಅಲ್ಲಿ ನೋಡೋರೆ ನೆಲಮಂಗಲ ಹತ್ರ ಫುಲ್ಲು, ನೆಲಮಂಗಲ ಟೋಲ್ ಹತ್ರ ಹೆವಿ ಟ್ರಾಫಿಕ್ ಜಾಮು. ಏನೋ ಆಕ್ಸಿಡೆಂಟ್ ಬೇರೆ ಆಗಿದೆ ಇಲ್ಲಿ, ಕಾಮನ್ನು ಏನು ಮಾಡೋಕ್ಕಾಗಲ್ಲ. ಸೊ ಕಿಲೋಮೀಟ್ರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಸೊ ಅದನ್ನು ಹಾಗೆ ನೋಡ್ಕೊಂಡು ಹೆವಿ ಮಳೆಯಲ್ಲಿ ಇನ್ನೇನು ಮಾಡೋದಕ್ಕಾಗುತ್ತೆ ಅಂತ ರಿಟರ್ನ್ ತುಮಕೂರು ಬರೋಷ್ಟೊಳಗೆ 8:30 ಆಗೋಗಿತ್ತು. ಸೊ ಹೇಗಿದ್ರು ಗೊತ್ತಾಯಿತು ಲೇಟ್ ನೈಟ್ ಇವತ್ತು ಮಂತ್ರಾಲಯ ರೀಚ್ ಆಗೋದು ಅಂತೇಳಿ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಒಂದೇ ಸರಿ ಅಲ್ಲಿಂದ ಸೀದಾ ಮಂತ್ರಾಲಯ ಹೋಗಿದ್ದು 1 ಗಂಟೆ 1:15ನಲ್ಲಿ. ಸೊ ಆಚೆಯಿಂದ ಖಾಲಿ ಇದೆ, ಒಳಗೆ ಹೆಂಗಿದೆ ಅಂತ ಅನ್ನೋಷ್ಟರೊಳಗೆ ಒಳಗಡೆ ಎಂಟ್ರಿ ಕೊಟ್ಟರೆ ಹೆವಿ ಕ್ರೌಡು. ಮಂತ್ರಾಲಯ ದಿನ ಇತ್ತೀಚೆಯಲ್ಲಿ ಹೆವಿ ಕ್ರೌಡ್ ಆಗ್ತಾ ಇರುತ್ತೆ. ಮೊದಲೆಲ್ಲ ತುಂಬ ಖಾಲಿ ಇರೋದು, ಇವಾಗ ಮಾತ್ರ ಹೆವಿ ಕ್ರೌಡು. ಸೊ ಹಾಗೆ ನೋಡಿಕೊಂಡು ಹಾಗೆ ನದಿಗೆ ಬಿಟ್ಟಿದೆ. ಹಾಗೆ ನದಿಯೆಲ್ಲ ಒಂದು ವೀಡಿಯೋ ಮಾಡ್ಕೊಂಡು ನೋಡೋಣ ನೀರಿದ್ದೇನೋ ಅಂತ ಅಂದ್ಕೊಂಡ್ರೆ ನೀರೇ ಇಲ್ಲ. ಮಳೆ ಮಾತ್ರ ಎಲ್ಲ ಕಡೆ ಚೆನ್ನಾಗಿ ಬರ್ತಿದೆ. ಮಂತ್ರಾಲಯದಲ್ಲಿ ಮಾತ್ರ ಮಳೆ ಇಲ್ಲ, ಬರುತ್ತೆ ಆದರೆ ಎಲ್ಲ ಹೊರಟೋಗುತ್ತೆ. ಸೊ ಹಾಗೆ ಮತ್ತೆ ಅವ್ರನ್ನೆಲ್ಲ ದೇವಸ್ಥಾನ ಹತ್ರ ಡ್ರಾಪ್ ಮಾಡಿ ನಾನು ಒಂದು ರೌಂಡು ದೇವಸ್ಥಾನ ಹತ್ರ ಓಡಾಡ್ಕೊಂಬರೋಣ ಅಂತೇಳಿ ಗಾಡಿ ಎಲ್ಲ ಪಾರ್ಕ್ ಮಾಡಿಬಿಟ್ಟು ಮತ್ತು ನಾನು ಕೂಡ ಅವ್ರ ಹಿಂದೆಯೇ ಹೊರಟೆ. ನೋಡೋರೆ ಸಿಕ್ಕಾಪಟ್ಟೆ ಜನ. ಬೆಳಿಗ್ಗೆ ಏನು ಇಷ್ಟೊಂದು ಜನ ಅಂದರೆ ತುಂಬ ಕಷ್ಟ ಮಂತ್ರಾಲಯ. ಆಚೆಯಿಂದನೇ ಕೈ ಮುಕ್ಕೊಂಡು ನಾನು ಕೂಡ ಏನು ಮಾಡೋದಕ್ಕಾಗುತ್ತೆ, ಒಳಗಡೆ ಹೋಗೋದಕ್ಕಾಗಲ್ಲ. ಆಚೆಯಿಂದನೇ ಎಲ್ಲ ಕೈ ಮುಕ್ಕೊಂಡು ಒಂದು 10 ನಿಮಿಷ ಅಲ್ಲೇ ಚಪ್ರ ಮಾಡಿದ್ದಾರೆ ಅಂದ್ಬಿಟ್ಟು ಚಪ್ರದ ಹತ್ರ ಕುತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ದೆ. ಯಾಕಂದರೆ ಬಿಸಿಲು ನಿದ್ದೆ ಬರೋದಿಲ್ಲ ಹೇಗಿದ್ರು. ಹಾಗಾಗಿ ಆರಾಮಾಗಿ ಅಲ್ಲೇ ನೆರಳಾಗಿ ಕುತ್ಕೊಂಡಿದ್ದು. ಮತ್ತೆ ಮಧ್ಯಾಹ್ನ ಬಂದರು. ಮಧ್ಯಾಹ್ನ ಬರ್ತಿದ್ದಂಗೆ ಅಲ್ಲಿಂದ ಬಿಚ್ಚಾಲೆ ಕಡೆ ಹೋಗಿ ಅಪ್ಪಣ್ಣ ಆಚಾರ್ಯ ಮನೆ ಎಲ್ಲ ತೋರಿಸ್ಕೊಂಡು ಮತ್ತೆ ಮಧ್ಯಾಹ್ನ ಆಗಿದೆ ಅಂದ್ಬಿಟ್ಟು ಅಡುಗೆ ಮಾಡಿದ್ರು. ಅಲ್ಲೇ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಪಂಚಮುಖಿ ನೋಡಿಕೊಂಡು ರಿಟರ್ನ್ ಹೊರಡೋ ಅಷ್ಟರೊಳಗೆ ಸಂಜೆ ಆಗೇ ಹೋಯಿತು 6:30. ನೋಡಿ ಹೇಗಿದೆ ಕರ್ಲು ಭೂಮಿ. ಹಾಗೆ ಮುಂದೆ ಬರ್ತಿದ್ದಂಗೆ ಬಳ್ಳಾರಿ ರೀಚ್ ಆಗೋಷ್ಟೊಳಗೆ ಮತ್ತೆ 8:30 ಆಯಿತು. ಮತ್ತೆ ನೈಟ್ ಫುಲ್ಲು ಇವತ್ತು ಏನಪ್ಪ ಅಂತ ಯೋಚನೆ ಮಾಡಿ ನಿದ್ದೆ ಗಂಡಲ್ಲ ಹಾಗೆ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಆಲ್ರೆಡಿ ಮತ್ತೆ ಶುರು ಆಯಿತು ಮಳೆ. ಹಿಂಗೆ ಹೊಡಿತಿದೆ ಅಂದರೆ ಮಳೆ ಹಾಕ್ಕೊಂಡು ರುಬ್ತಾ ಇದೆ. ಆ ಮಳೆನಲ್ಲೇ ನಾವು ಕೂಡ ರುಬ್ಕೊಂಡು ಹೋಗಿದ್ದೆ. ಕೆಲಸ ಹೆಂಗಿದ್ರು ಊಟ ಬೇಡ ಅಂತ ಅಂತಿದ್ರು ಎಲ್ಲರೂ. ಮತ್ತೆ ಇನ್ನೇನು ಅಡುಗೆ ಮಾಡೋದು ಅಂತೇಳಿ ಎಲ್ಲ ಮಲ್ಕೊಂಬಿಟ್ಟಿರು. ಸೊ ನಾವು ರುಬ್ಕೊಂಬಂದು ಬೇಗ ಅವ್ರನ್ನ ನೆಲಮಂಗಲದಲ್ಲಿ ಡ್ರಾಪ್ ಮಾಡಿ ಮತ್ತೆ ನಾನು ರಿಟರ್ನ್ ಮನೆ ಕಡೆ ಹೊರಟೆ. ಮತ್ತೆ ಹೆವಿ ಮಳೆ ಸ್ಟಾರ್ಟ್ ಆಗಿದೆ, ಇನ್ನೇನು ಮಾಡೋದಕ್ಕಾಗುತ್ತೆ. ಸೊ ಮಾಡಿ ನಾನು ತುಮಕೂರಿಗೆ ಬರೋಷ್ಟೊಳಗೆ 3 ಗಂಟೆ ಆಯಿತು. ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ.